ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಹಸುವಿನ ಹಾಲಿನ ಗಿಣ್ಣ ಹೇಗೆ ಮಾಡುವುದೆಂದು ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಎಂಥ ಹಾಲಿನಿಂದ ನಾವು ಗಿಣ್ಣವನ್ನು ಮಾಡ್ಬೋದು? ಈಗ ತಾನೇ ಹಸು ಅಥವಾ ಎಮ್ಮೆ ಒಂದು ಮಗುವಿಗೆ ಜನ್ಮವನ್ನು ನೀಡಿರಬೇಕು. ಜನ್ಮವನ್ನು ನೀಡಿದ ನಂತರ ಏನು ಹಾಲು ಬರುತ್ತಲ್ಲ, ಆ ಹಾಲನ್ನು ನಾವೇನು ಮಾಡ್ಬೋದು, ಗಿಣ್ಣವನ್ನು ತಯಾರಿಸಲು ಉಪಯೋಗಿಸ್ಬೋದು. ನೋಡಿ, ನಾನು ಈಗ ತಾನೇ ಹಸುವಿನ ಫ್ರೆಶ್ ಆದಂಥ ಹಾಲನ್ನು ತೆಗೆದುಕೊಂಡಿದ್ದೀನಿ. ಈ ರೀತಿಯಾಗಿ ಫ್ರೆಶ್ ಆಗಿತ್ತಂದ್ರೆ ಗಿಣ್ಣ ಏನಪ್ಪ ಅಂದ್ರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಫ್ರೆಶ್ ಆಗಿರುವಂಥ ಹಾಲನ್ನೇ ಏನು ಮಾಡಬೇಕಂದ್ರೆ ಗಿಣ್ಣ ಮಾಡೋಕೆ ಉಪಯೋಗಿಸ್ಬೇಕು. ಒಂದು ಗ್ಯಾಸ್ ಸ್ಟವ್ ಮೇಲೆ ನಾನು ಈ ಹಾಲನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಈ ಹಾಲಿಗೆ ಏನಪ್ಪ ಅಂದ್ರೆ ನಾವು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಬೆಲ್ಲವನ್ನು ಹಾಕ್ಬಾರ್ದು, ಅಥವಾ ನೀವು ಮೀಡಿಯಮ್ ಸಿಹಿ ತಿಂತೀವಪ್ಪ ಅಂದರೆ ಮೀಡಿಯಮ್ ಆಗಿ ನಾವು ಬೆಲ್ಲವನ್ನು ಸೇರಿಸ್ಬೋದು. ಈ ರೀತಿಯಾಗಿ ಬೆಲ್ಲವನ್ನು ಆ ಒಂದು ಹಾಲಿನಲ್ಲಿ ಹಾಕಿ ಕರಗಲು ಸ್ವಲ್ಪ ನಿಮಿಷ ಬಿಡಬೇಕು. 5ರಿಂದ 10 ನಿಮಿಷದಲ್ಲಿ ಏನಪ್ಪ ಅಂದ್ರೆ ಈ ಗಿಣ್ಣವನ್ನು ನಾವು ತಯಾರಿಸ್ಬೋದು. 5ರಿಂದ 10 ನಿಮಿಷ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹಾಗೆ ಬಿಟ್ಟರೆ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಗಿಣ್ಣ ತಿನ್ನೋಕೆ ರೆಡಿ ಆಗುತ್ತೆ. ಇದಕ್ಕೆ ನಾನೇನು ಮಾಡಿದೆನಪ್ಪ ಅಂದರೆ ಸ್ವಲ್ಪ ಮನೆಯಲ್ಲೇ ತಯಾರಿಸಿದಂಥ ಶುಂಠಿ ಪೌಡರ್ನ ಉಪಯೋಗಿಸಿದ್ದೀನಿ. ಮನೆಯಲ್ಲಿಯೇ ಹೇಗೆ ಶುಂಠಿ ಪೌಡರ್ನ ತಯಾರಿಸ್ಬೋದು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಸಹಿತ ಅದನ್ನು ನೋಡ್ಕೋಬೋದು. ನೋಡಿ, ಬೆಲ್ಲ ಎಲ್ಲ ಕರಗಿದಾದ್ಮೇಲೆ ಹಾಲು ಈ ರೀತಿಯಾಗಿ ಏನಪ್ಪ ಅಂದ್ರೆ ಉಕ್ಕು ಬರ್ತಾಯಿದೆ. ಈ ಉಕ್ಕು ಬರ್ತಾಯಿದೆ ಅಂದರೆ ಗಿಣ್ಣ ಆಗೈತಿ ಅಂಥೇಳಿ ಅರ್ಥ. ಆ ಗಿಣ್ಣ ಆಗಿದ್ದಕ್ಕೆ ಏನು ಮಾಡ್ತೀನಿ ನಾನು, ಇನ್ನೂ ಏನಾದರೂ ಬೆಲ್ಲದ ಹಗಳು ಐತೇನೋ ಅಂಥೇಳಿ ಚಮಚದ ಸಹಾಯದಿಂದ ಚೆಕ್ ಮಾಡ್ತಿದ್ದೀನಿ. ಎಲ್ಲ ಬೆಲ್ಲ ಕರಗಿದ ಮೇಲೆ ಒಂದು 2 ನಿಮಿಷ ಅದನ್ನು ಕುದಿಯೋಕೆ ಬಿಟ್ಟು ಆನಂತರ ಅದಕ್ಕೆ ನಾನು ಶುಂಠಿ ಪೌಡರ್ನ ಹಾಕಿದೆ. ಈ ರೀತಿಯಾಗಿ ನಾವು ಗಿಣ್ಣವನ್ನು ತಯಾರಿಸ್ಬೋದು. ಇಷ್ಟು ಈಸಿಯಾಗಿ 5ರಿಂದ 10 ನಿಮಿಷದಲ್ಲಿ ತಯಾರಿಸುವಂಥ ಸಿಹಿ ಪದಾರ್ಥ ಇದಾಗಿದೆ. ಇದೊಂದು ವಿಶೇಷವಾದಂಥ ಸಿಹಿ ತಿನಿಸು. ಇದನ್ನು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಿಹಿ ತಿನಿಸಾಗಿದೆ. ಈ ಗಿಣ್ಣದ ಹಾಲು ಏನಪ್ಪ ಅಂದ್ರೆ ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ಹಾಲಾಗಿತ್ತು. ಇದನ್ನು ಕೆಲವೊಬ್ರು ಏನು ಮಾಡ್ತಂದ್ರೆ ನೇರವಾಗಿನ ಹಾಲಿನ ರೂಪದಲ್ಲಿ ಹಂಗೆ ಯಾವುದೇ ರೀತಿಯಾಗಿ ನೀರನ್ನು ಬಳಸದೇ ಕುಡಿಬೋದು, ಅಥವಾ ಈ ರೀತಿಯಾಗಿ ನಾವು ಸಿಹಿ ತಿನಿಸನ್ನು ಮಾಡಿಕೊಂಡು ಸಹಿತ ತಿನ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ನಾನು ಹಸುವಿನ ಹಾಲಿನಿಂದ ಗಿಣ್ಣವನ್ನು ತಯಾರಿಸ್ಬೋದು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಹಸುವಿನ ಹಾಲಿನಿಂದ ಗಿಣ್ಣವನ್ನು ತಯಾರಿಸ್ಬೋದು. ಹಸು ಕರುವನ್ನು ಹಾಕಿ 5 ದಿನದ ಒಳಗಡೆ ಏನು ಹಾಲು ಇರ್ತಲ್ಲ, ಆ ಹಾಲಿಂದ ಮಾತ್ರ ನಾವು ಗಿಣ್ಣವನ್ನು ತಯಾರಿಸೋಕೆ ಸಾಧ್ಯ. ನಂತರ ಬರುವಂಥ ಹಾಲಿನಿಂದ ಈ ರೀತಿಯ ಗಿಣ್ಣವನ್ನು ತಯಾರಿಸೋಕ್ಕೂ ಸಾಧ್ಯ ಇಲ್ಲ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಾವು ಗಿಣ್ಣವನ್ನು ತಯಾರಿಸಿದ್ದೀವಿ. ಎಲ್ರಿಗೂ ಈ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.